ಸಾಧನೆಗೆ ಕಾಳಿದಾಸ ಸಮ್ಮಾನ, ಪದ್ಮಶ್ರೀ ಅಂತ ಸಮ್ಮಾನ. ಇನ್ನೂ ಕನ್ನಡಿಗರ ಜನತೆಗೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದೆ ಸಂಗೀತ ಅನ್ನುವಂತ ಕ್ಷೇತ್ರದಲ್ಲಿ ಭಾರತದ ರತ್ನ ಅಂತ ಮತ್ತೊಂದು ನಮ್ಮ ಕಣ್ಣಿಗೆ ಕಾಣ್ತಿದ್ರೆ ಅದು ಎಂ ವೆಂಕಟೇಶ್ ಕುಮಾರ್ ಅವರು ಅನ್ನೋದನ್ನ ನಾವೆಲ್ಲ ನೆನಪಿಟ್ಕೊಂಡಿರ್ಬೇಕು. ಇದೇ ಗದ್ದಿಗೆಯಿಂದ ಗವಿಸಿದ್ದೇಶ್ವರ ಜಗದ್ಗುರುಗಳವರು ಅಂಥದ್ದೊಂದು ದೇಶದ ಅತ್ಯುನ್ನತ ಪ್ರಶಸ್ತಿ ಅವರಿಗೆ ಲಭಿಸುವಂತಾಗ್ಲಿ. ಅದು ಬಂತು ಅಂದ್ರೆ ಕನ್ನಡಕ್ಕೂ ಒಂದು ಹೆಮ್ಮೆ. ಕನ್ನಡ ಮಾತ್ರವಲ್ಲ, ಅವರಿಗೆ ವಿದ್ಯೆಯನ್ನು ಕೊಟ್ಟಿರುವಂತಹ ಪುಣ್ಯಾಶ್ರಮಕ್ಕೂ ಒಂದು ಅದ್ಭುತವಾಗಿರುವಂತ ಗರ್ವ ಪ್ರಾಪ್ತವಾಗ್ತದೆ ಅನ್ನೋದನ್ನ ಈ ಪ್ರಸಂಗದಲ್ಲಿ ನೆನೆದು, ಅಂತ ಎಲ್ಲ ಯೋಗಿಗಳಿರುವಂತಹದ್ದು ಈ ಅನ್ನಮಯ ಕೋಶದಲ್ಲಿ. ಅನ್ನಮಯ ಕೋಶದ ಒಳಗೊಂದದೆ ಅದಕ್ಕೆ ಪ್ರಾಣಮಯ ಕೋಶ ಅಂತ. ನಮಗೆ ಶರೀರ ಮಾತ್ರ ಇಲ್ಲ. ಅಪ್ಪವರಲ್ಲಿ ಹೇಳಿದ್ರು, ಎಷ್ಟು ಜನ ಲಕ್ಷ್ಯ ಕೊಟ್ಟಿರಿ ಗೊತ್ತಿಲ್ಲ. ಪರಮಾತ್ಮನ ಲೀಲೆಗಳಲ್ಲಿ ಅದು ಒಂದು. ಸೈಕಲ್ ಟ್ಯೂಬಿನ ಒಳಗೆ ಹಾಕಿದಂತ ಗಾಳಿ ಒಂದು